ಹೀಗೆ ಪ್ರೆಸ್ ಮಾಡಿ 1 ಮಾಡಬೇಕಂದ್ರೆ ಸುಂದರವಾದ ನೇಲ್ಸ್ ಮೇಲೆ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಮಾಡಿಕೊಳ್ಳುವುದು. ಎಲ್ಲ ಪ್ಲೇಟಲ್ಲಿ ತೆಗೆದ್ರಿ ಅಂತಂದರೆ 2-3 ದಿನ ಆದ್ರೂ ಇದು ಹಸಿಯಾಗೇ ಇರುತ್ತೆ. ಸೊ ನೇಲ್ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಡಿಟೇಲಿಂಗ್ ನಾವು ಮಾಡಬೇಕಾದ್ರೆ ಬೇಗ ಸೊ ಇದನ್ನು ಹಚ್ಚೋದ್ರಿಂದ ಇಲ್ಲಿ ಮೇಲೆ ಹೇಗೆ ಚಿತ್ರ ಇದೆ ಹಾಗೆ ಉಗುರುಗಳ ಮೇಲೆ ಕ್ರ್ಯಾಕ್ ಆಗಿ ಅದು ಬಿಡುತ್ತೆ. ಸೊ ಇದು ನಾರ್ಮಲ್ ನೇಲ್ ಪಾಲಿಶು. ಇದು ಒಂದಕ್ಕೆ 650 ರುಪೀಸ್ ಆಗುತ್ತೆ. ಸೊ ಇದು ಹಚ್ಚೋದ್ರಿಂದ ಈ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್. ಇದು ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಆಮೇಲೆ ರೇಡಿಯಂಟ್ ಕಲರ್ಸು ಇದರಲ್ಲಿ. ಇದು ಜೆಲ್ ಪಾಲಿಶ್ ಬಿಟ್ಟು ಕ್ಯಾಟ್ ಐ ಪಾಲಿಶ್ ಅಂತ ಕರಿತೀವಿ. ಸೊ ಕ್ಯಾಟ್ ಐ ಅಂದರೆ ಮ್ಯಾಗ್ನೆಟಿಕ್ ಆಗಿ ಇದರೊಳಗಡೆ ಚಿಕ್ಕದು ಗ್ರ್ಯಾನ್ಯೂಲ್ಸ್ ಇರುತ್ತೆ. ಸೊ ಈ ನೇಲ್ ಪಾಲಿಶನ್ನು ಹಚ್ಚಿ ನಾವು ಮ್ಯಾಗ್ನೆಟಿಕ್ ಈ ಥರ ಮ್ಯಾಗ್ನೆಟಿಕ್ ಇದನ್ನು ತಗೊಂಡು ಆ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೊಟ್ಟಾಗ ಆ ಗ್ರ್ಯಾನ್ಯೂಲ್ಸ್ಗಳೆಲ್ಲ ಒಂದೇ ಕಡೆ ಬಂದು ಅದನ್ನೊಂದು ಡಿಸೈನ್ ಫಾರ್ಮ್ ಆಗೋಕ್ಕೆ ಮಾಡೋಕ್ಕೆ ಈ ನೇಲ್ ಪಾಲಿಶನ್ನು ಬಳಸ್ತೀವಿ ಅಂತ ಕರಿತೀವಿ. ಸೊ ಸ್ಟ್ಯಾಂಪಿಂಗ್ ನೇಲ್ ಪಾಲಿಶ್ ಏನಕ್ಕೆ ಯೂಸ್ ಆಗ್ತದೆ ಅಂತಂದರೆ ಅದಕ್ಕೂ ಮುಂಚೆ ಇದು ಸ್ಟ್ಯಾಂಪಿಂಗ್ ಪ್ಲೇಟ್ ಅಂತಂದರೆ ಈಗ ಇದ್ರ ಮೇಲೆ ಡಿಸೈನ್ಸ್ ಇದೆ, ಹೌದಾ? ಸೊ ಈ ಡಿಸೈನ್ಸ್ ಮೇಲೆ ನಾವು ನಾರ್ಮಲ್ ನೇಲ್ ಪಾಲಿಶನ್ನು ಹಾಕಿ ಈ ಡಿಸೈನ್ಸನ್ನು ಇಲ್ಲಿ ನಾವು ರೆಪ್ಲಿಕಾ ತೊಗೊಂಡು ಬರ್ತೀವಿ ಅಂತಂದರೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ತುಂಬ ಥಿನ್ ಫಾರ್ಮಲ್ಲಿ ಇರುತ್ತೆ. ಸೊ ಅದಕ್ಕೆ ಅಂತಲೇ ಹೇಳಿ ಈ ಸ್ಟ್ಯಾಂಪಿಂಗ್ ಪ್ಲೇಟ್ ಮೇಲೆ ಯೂಸ್ ಮಾಡೋಕ್ಕೆ ಅಂತಲೇ ಸ್ಟ್ಯಾಂಪಿಂಗ್ ನೇಲ್ ಪಾಲಿಶ್ ಅಂತ ಬಿಡುಗಡೆ ಮಾಡಿದ್ರು. ಇದು ಕೂಡ ಸ್ವಲ್ಪ ತಿಕ್ಕಾಗಿರುತ್ತೆ. ಈ ನೇಲ್ ಪಾಲಿಶನ್ನು ಈ ಡಿಸೈನ್ಸ್ ಮೇಲೆ ಹಚ್ಚಿ ಇದಕ್ಕೆ ಸ್ಕ್ರೇಪರ್ ಅಂತ ಕರಿತೀವಿ. ಸೊ ಈ ಸ್ಕ್ರೇಪರನ್ನು ತಗೊಂಡು 45 ಡಿಗ್ರಿ ಆ್ಯಂಗಲ್ನಲ್ಲಿ ಹೀಗೆ ವೈಪ್ ಮಾಡಿ ಆಮೇಲೆ ಏನಿದೆಯಲ್ಲ ಇದು ಸಿಲಿಕಾನ್ ಸ್ಟ್ಯಾಂಪರ್. ಸೊ ಈ ಸ್ಟ್ಯಾಂಪರನ್ನು ಇದು ರಬ್ಬರ್ ಈ ಥರ ಜೆಲ್ಲಿ ಬೇಸ್ ಇದ್ದಂಗೆ ಇರುತ್ತೆ. ಇದು ಸಿಲಿಕಾನ್ ಬೇಸು. ಸೊ ಈಗ ನಾನು ಹೇಳಿದೆ ಆಗಲೇ ಇದನ್ನು ನೇಲ್ ಪಾಲಿಶನ್ನು ಹಚ್ಚಬೇಕು. ಯಾವ ಡಿಸೈನ್ ಸೆಲೆಕ್ಟ್ ಮಾಡಿರ್ತೀರ ಸೊ ಅದರ ಮೇಲೆ ಹೀಗೆ ಹಚ್ಚಬೇಕು. ಸ್ವಲ್ಪ 25% ಹಚ್ಚಿ 45 ಡಿಗ್ರಿ ಆ್ಯಂಗಲ್ನಲ್ಲಿ ಹೀಗೆ ವೈಪ್ ಮಾಡಬೇಕು. ಸೊ ವೈಪ್ ಮಾಡಿದಾಗ ಏನಾಗುತ್ತೆ ಅದು ಫುಲ್ 100% ಯಾವ ಡಿಸೈನ್ ಬೇಕಾಗಿರುತ್ತೆ ಅದು ಕವರಪ್ ಆಗುತ್ತೆ. ಎಕ್ಸೆಸ್ ಇರೋದೆಲ್ಲ ಇದರಲ್ಲಿ ಬರುತ್ತೆ. ಸೊ ಅದು ಏನಿದೆ ಸಿಲಿಕಾನ್ ಬೇಸ್ ಸ್ಟ್ಯಾಂಪರನ್ನು ತೊಗೊಂಡು ಅದ್ರ ಮೇಲೆ ಹೀಗೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಹೀಗೆ ತೆಗೆದಾಗ ಈ ಡಿಸೈನ್ಸ್ ಇಲ್ಲಿ ಮೂಡಿರುತ್ತೆ. ಆಮೇಲೆ ಇಲ್ಲಿ ಒಂದು ಚಿಕ್ಕ ಕನ್ನಡಿ ಥರ ಇರುತ್ತೆ, ಟ್ರಾನ್ಸ್ಪರೆಂಟ್ ಇದು ಇರೋದ್ರಿಂದ ನಮ್ಗೆ ಕಾಣಿಸುತ್ತೆ. ಸೊ ನಮ್ಮ ಉಗುರಿನಲ್ಲಿ ಅದನ್ನು ಪೊಸಿಷನನ್ನು ಸೆಟ್ ಮಾಡಿಕೊಂಡು ಹೀಗೆ ಇಟ್ಟು ಒಂದ್ಸಲ ಲೆಫ್ಟು ಒಂದ್ಸಲ ರೈಟು ಮಾಡಿದ್ವಿ ಅಂತಂದರೆ ಇಲ್ಲಿರುತ್ತೆ ಡಿಸೈನು, ಇಲ್ಲಿರೋದು ಇಲ್ಲಿದೆ. ಸೊ ಇವು 3 ಗೊತ್ತಾಯ್ತಾ? ಸ್ಟ್ಯಾಂಪಿಂಗ್ ಪ್ಲೇಟ್ 3, 2, 5 ಇದರಲ್ಲಿ 2 ಸೈಜ್ ಇದೆ. ಸೊ 2 ಸೈಜನ್ನು ನಾನು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ. ಇದು ಬಂದ್ಬಿಟ್ಟು ನೇಲ್ ಆರ್ಟಿಗೆ ಅಂತಲೇ ಇದನ್ನು ರೆಡಿ ಮಾಡಿದ್ದಾರೆ. ಇದರಲ್ಲಿ ತುಂಬ ನೇಲ್ಸ್ ಇರುತ್ತಲ್ಲ, ಇದರಲ್ಲಿ ನಾವು ನೇಲ್ ಆರ್ಟನ್ನು ಕಲಿಸ್ಕೊಡ್ಬೇಕಾದ್ರೆ ಇದರಲ್ಲೇ ಕಲಿಸ್ಕೊಡ್ತೀವಿ. ಯಾಕಂದರೆ ಎಲ್ಲರೂ ಉಗುರೂ ಉದ್ದ ಇರೋಲ್ಲ ನೇಲ್ ಆರ್ಟಿಗೆ ಬೇಕು ಆಗಲ್ಲ. ಸೊ ಅದಕ್ಕೆ ನಾವು ಇದರಲ್ಲೇ ಕಲಿಸ್ಕೊಡೋದು. ಶೆಲ್ಸ್ ಕಂಪನಿಯ ನೇಲ್ ಆರ್ಟ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿನೂ ಕೂಡ ಹೌದು. ಸೊ ಇದು ಡಾಟಿಂಗ್ ಟೂಲ್. ಸೊ ಇದಿಷ್ಟು ನೋಡಿ, ಈ ಕಡೆ ಇರೋ ಇದು ಗುಂಡು, ಈ ಕಡೆ ಇರೋ ಗುಂಡಿನ ಸೈಜಿಗೆ ಡಿಫ್ರೆನ್ಸ್ ಇದೆ. ಸೊ ಎಲ್ಲ ಥರದ ಗುಂಡುಗಳು ಇದರಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ, ರೌಂಡ್ ಟಿಪ್ಸ್, ಹೌದಾ? ಸೊ ಇದು ಬಂದುಬಿಟ್ಟು ಈ ಸ್ಪಾಂಜಸ್ ಇರುತ್ತಲ್ಲ, ಆ ಸ್ಪಾಂಜನ್ನು ಹೋಲ್ಡ್ ಮಾಡಲಿಕ್ಕೆ ಇರುವಂಥ ಪಿನ್ ಯೂಸ್ ಮಾಡಿ ಮಾಡ್ತೀವಿ. ಇದು ವೆರಿ ಬೇಸಿಕ್. ಇದು ಆ್ಯಕ್ಚುಲಿ ನಿಜವಾದ ಬಫ್. ಬದ್ದೇ ಬಿಟ್ಟಿದ್ದಾರೆ ಅವರು. 1ನೇದು ಈವನ್ ಔಟ್ ಮಾಡಲಿಕ್ಕೆ, 2ನೇದು ಅದನ್ನು ಬಫ್ ಮಾಡಲಿಕ್ಕೆ, 3ನೇದು ಸ್ಮೂತ್ ಮಾಡಲಿಕ್ಕೆ, 4ನೇದು ಶೈನ್ ಕೊಡಲಿಕ್ಕೆ. ಸೊ ಇದನ್ನು ಯೂಸ್ ಮಾಡ್ತೇವೆ. ಏನಿದೆಲ್ಲ ಡಿಸೈನ್ಸ್ ಮ್ಯಾಗ್ನೆಟ್. ಇದು ಬಂದುಬಿಟ್ಟು ಕ್ರೋಮ್ ಪೌಡರ್. ಸೊ ಕ್ರೋಮ್ ನೇಲ್ ಆರ್ಟ್ ಮಾಡಲಿಕ್ಕೆ ಈ ಕ್ರೋಮ್ ಪೌಡರನ್ನು ಬಳಸಿ ಅದಕ್ಕೆ ಆದಂಥ ಒಂದು ಸ್ಪಾಂಜ್ ಟಿಪ್ಪನ್ನು ಕೊಟ್ಟಿದ್ದಾರೆ. ಆ ಸ್ಪಾಂಜ್ ಟಿಪ್ಪನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಕಲರಿಂಗ್ ಮಾಡ್ತೀವಿ. ಮಾಡಿ ವಾಟ್ರಲ್ಲೇ ಹಾಕಿಬಿಟ್ಟು ಅದನ್ನು ಡಿಸೈನನ್ನು ಟ್ರಾನ್ಸ್ಫರ್ಸ್ ಮಾಡೋದು.
ಸೊ ಇದು ಏನಂತಾರೆ ಡೈಮಂಡ್ ಎಲ್ಲ ಹಾಕಿರ್ತಾರಲ್ಲ, ಸೊ ಅದೇ ರೀತಿ ಕೆಲಸ ಮಾಡುತ್ತಾ ಒಂದು ನೇಲ್ ಪಾಲಿಶ್ ಹಚ್ಚಿ ಕೂರಿಸ್ಬೇಕಿರ್ತಲ್ಲ. ಇದು ಸ್ಟಿಪ್ಲಿಂಗ್ ನೇಲ್ ಆರ್ಟ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಚಿಕ್ಕ ಬೌಲಲ್ಲಿ ವಾಟರ್ ಬೇಕು, ಮತ್ತು ಇದು ಏನಿದೆಯಲ್ಲ ಅವೈಲೇಬಲ್ ಇರುತ್ತೆ. ರೋಲ್ಸ್ ಡಬ್ಬದಲ್ಲಿ ನೀವು ನೋಡಿ ಅದನ್ನು ತೊಗೋಬೇಕಾಗುತ್ತೆ, ನಿಮ್ಗೆ ಯಾವ್ದು ಯೂಸ್ ಬೇಕು ಅಂತ. ಮಾಡಿ ಅಂತ ಹೇಳೋದಕ್ಕೆ ಏನಿದೆ ನಿಮ್ಮ ಮೇಲೇ ತೋರಿಸ್ತೀವಿ. ಇದು LED ಲ್ಯಾಂಪ್ ಏನು ಯೂಸ್ ಮಾಡ್ತೀವಿ ಅಂದರೆ, ಈಗ ನಾರ್ಮಲಾಗಿ ನೇಲ್ ಪಾಲಿಶ್ ಹಚ್ಚಿದ್ರೆ ಒಣಗಿದ್ದು ಎಷ್ಟು ಟೈಮ್ ತೊಗೊಳುತ್ತೆ? ಮಿನಿಮಮ್ 15ರಿಂದ 20 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಬಟ್ ನಾವು ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈ ನೇಲ್ ಪಾಲಿಶನ್ನು ಹಚ್ಚಿ ಇದಕ್ಕೆ ಬಟ್ಟನ್ನು ಬೆರಳುಗಳನ್ನು ಇದು ಒಳಗಡೆ ಇಟ್ಬಿಟ್ಟು ಇಲ್ಲಿ 10, 20, 60 ಮತ್ತು 100 4 ಬಟನ್ ಇರುತ್ತೆ. ಸೊ ಕ್ಯೂರ್ ಮಾಡಲಿಕ್ಕೆ ನಾವು ಬಟನ್ನ ಬಳಸಿ ಏನಿಲ್ಲ, ನೇಲ್ ಪಾಲಿಶನ್ನು ಹಚ್ಚೋದು. ಇದರಲ್ಲಿ ಒಂದು ಡಿಸೈನ್ಸ್ ಅವ್ರು ಕಸ್ಟಮರ್ ಯಾವ್ದು ಸೆಲೆಕ್ಟ್ ಮಾಡಿರ್ತಾರೆ, ಸೊ ಅದನ್ನು ಜಸ್ಟ್ ಟ್ವೀಸರಿಂದ ತೆಗೆದುಬಿಟ್ಟು ಅಂಟಿಸ್ಬಿಟ್ರೆ ಇದ್ರ ಕೆಲಸ ಮುಗೀತು. ಏನು ಹಾಕಿದೆ ನಾನೀಗ? ಸ್ಟ್ರಿಪ್ಲಿಂಗ್ ನೇಲ್. ಎಷ್ಟು ಬೇಕೋ ಅಷ್ಟು ನಾನು ಇದರಲ್ಲಿ ತೊಗೊಂಡು ಇತ್ತಲ್ಲ ಆ ಗ್ಯಾಪಲ್ಲಿ ಮಾತ್ರ ಸೆಲೆಕ್ಟ್ ಮಾಡಿ. ಅದು ತುಂಬ ಸ್ಮೂತ್ ಇರುತ್ತೆ, ತುಂಬ ಇದೆ. ಸ್ಟ್ಯಾಂಪಿಂಗ್ ನೀರು ಹಚ್ಕೊತೀನಿ, ಹಚ್ಕೊಂಡ್ಬಿಟ್ಟು ಹೀಗೆ ಎಳಿತೀನಿ. ಪ್ರೆಸ್ ಮಾಡಿದರೆ ಮಾಡಿ ಇಟ್ಟು ಹೀಗೆ ಪ್ರೆಸ್ ಮಾಡಿ 1 2 ಬೇಕಾದರೆ